ನಮಸ್ಕಾರ, ನನ್ನ ಹೆಸರು ಚಂದ್ರು ಅಂತ. ನನಗೆ ಟೆಕ್ನೋಸರ್ ಕಂಪ್ನಿಯಿಂದ ಸೃಷ್ಟಿ ಯೋಜನೆಯಿಂದ ನನಗೆ ಇದನ್ನ ಸಹಾಯ ಮಾಡಿಬಿಟ್ಟು ಸಬ್ಸಿಡಿಲಿ ನನಗೆ ಕಡಿಮೆ ಇದರಲ್ಲಿ ಬಡ್ಜೆಟಲ್ಲಿ ಒಂದು 5,000 ತೊಗೊಂಡು ನನಗೊಂದು ಇದನ್ನು ತೊಗೊಂಬಂದು ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಇದರಿಂದ ನನಗೆ ತುಂಬ ಅನುಕೂಲ ಆಗ್ತಾ ಇದೆ. ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂದರೆ, ನನಗಿದು 1,500 ಲೀಟ್ರ್ ದಿನಕ್ಕೆ 100 ಲೀಟ್ರ್ ಸಿಗ್ತಾ ಇದೆ. ಹಾಗಾಗಿ ನನ್ನ ತೋಟಕ್ಕೂ ನಾನು ಯೂಸ್ ಮಾಡ್ಕೊಂಡ್ಬಿಟ್ಟು ಬೇರೆಯವ್ರಿಗೂ ಆಲ್ರೆಡಿ 1,000 ಲೀಟ್ರ್ ಬೇರೆಯವ್ರಿಗೂ ಕೊಟ್ಟಿದ್ದೀನಿ. 10 ರೂಪಾಯಿ ಲೀಟ್ರ್ ಹಂಗೆ ಬೇರೆಯವರು ಕೊಟ್ಟಿದ್ದಾರೆ ನಮಗೆ. ಅದರಿಂದ ನಮಗೆ ಗಂಜಲ, ಸಗಣಿ ಮತ್ತು ಹಸುಗೆ ತಿಂಡಿ ಆಗುತ್ತೆ, ಗೊಬ್ಬರ ಆಗುತ್ತೆ. ಮತ್ತು ಅದರಿಂದ ನಮಗೆ ಬೆಲ್ಲ ತರಬೇಕು, ಹಿಟ್ಟು, ಹಣ್ಣು, ಎಲ್ಲ ಥರ ಹಣ್ಣುಗಳು ಆಗ್ತಾ ಇದೀವಿ, ಎಲ್ಲ ಥರ ತರಕಾರಿನೂ ಆಗ್ತಾ ಇದೀವಿ. ಹಾಗಾಗಿ ನಮಗೆ ತುಂಬ ಅನುಕೂಲ ಆಗ್ತಾ ಇದೆ. ನೋಡಿ, ನಾನು ಹೇಳ್ತಾ ಇರೋದು ಇಷ್ಟೇ, ನೀವು ಬನ್ನಿ ನನ್ನ ತೋಟಕ್ಕೆ ವಿಸಿಟ್ ಮಾಡಿ ನೋಡಿ. ಇದರಿಂದ ನಾವು ಇದನ್ನೂ ಮಾಡ್ತಾ ಇದೀವಿ, ಮತ್ತು ಸಪ್ರೇಟಾಗಿ ಜೀವಾಮೃತನೂ ಮಾಡ್ತಾ ಇದೀವಿ. ಎರಡನ್ನೂ ಯೂಸ್ ಮಾಡಿಕೊಂಡು ಈಗ ನಮ್ಮ ಹೊಲದಲ್ಲಿ ಎಲ್ಲ ಫಸಲು ಚೆನ್ನಾಗಿದೆ. 1,000 ಹಣ್ಣಿನ ಗಿಡ ಇದೆ, 1,500 ಅಡಿಕೆ ಇದೆ, ಒಂದು 150ರಿಂದ 180 ತೆಂಗಿದೆ. ಹೀಗಾಗಿ ಮಧ್ಯ ಎಲ್ಲ ಈ ಕಾಳು ಮತ್ತು ಎಲ್ಲ ಬೆಳೆ ಮತ್ತು ಮೆಕ್ಕೆಜೋಳ ಇದೆ, ತೊಗರಿ ಇದೆ, ಎಲ್ಲ ಥರನೂ ಸಮಗ್ರ ಕೃಷಿ ಮಾಡ್ತಾ ಇದೀವಿ. ತುಂಬ ಚೆನ್ನಾಗಾಗಿದೆ ನಮಗೆ. ನೀವು ಬಂದು ಒಂದ್ಸಲಿ ವಿಸಿಟ್ ಮಾಡಿ, ತೋಟ ನೋಡಿ, ಆವಾಗ ನೀವು ಮಾಡ್ಬೋದು ಅಂತ ನಾನು ಹೇಳ್ತಾ ಇಲ್ಲ, ಭರವಸೆ ಕೊಡ್ತಾ ಇಲ್ಲ ನಿಮಗೆ. ಬರೀ ನೀವು 5 ಗಿಡಕ್ಕೆ ಮಾಡಿ, ಇನ್ನು 5 ಗಿಡಕ್ಕೆ ಕೆಮಿಕಲ್ಲೇ ಮಾಡಿ. 5 ಗಿಡದಲ್ಲಿ ನಿಮಗೆ ರಿಸಲ್ಟ್ ಬಂದರೆ ಮಾತ್ರ ಮಾಡಿ. ಈಗ ಬೇರೆ ಏನೇ ಜಮೀನಲ್ಲಿ ನೀವು ಒಂದು ಬೆಳೆ ಮಾಡಬೇಕಾದ್ರೆ 10 ಗುಂಟೆಲಿ ಮಾಡಿ. ಒಂದೇ ನೀವು 10 ಗುಂಟೆಲಿ ಬಿಟ್ಟು ಮಿಕ್ಕಿದ್ನೆಲ್ಲ ಕೆಮಿಕಲ್ ಹಾಕೊಂಡು ಮಾಡಿ. ನಿಮಗೆ ಯಾವುದರಲ್ಲಿ ಸಕ್ಸಸ್ ಆಗುತ್ತೆ ಆವಾಗ ನೀವು ಇದನ್ನ ಮಾಡಿ. ನಿಮ್ಗೇನು ಒಂದು ನಾಟಿ ಹಸು ಕಟ್ಕೊಂಡ್ರೆ 30 ಎಕರೆ ಮಾಡ್ಬೋದು. ನೈಸರ್ಗಿಕ ಕೃಷಿನ ಒಂದೇ ನಾಟಿ ಹಸು ಇದ್ರೆ 30 ಎಕರೆ ಮಾಡ್ಬೋದು. ಒಬ್ರು ಕಟ್ಕೊಂಡ್ರೆ ಅಕ್ಕಪಕ್ಕದಲ್ಲಿ ಇರೋರಿಗೆಲ್ಲ ಅನುಕೂಲ ಆಗುತ್ತೆ. ಒಂದ್ಸಲಿ ಬನ್ನಿ, ವಿಸಿಟ್ ಮಾಡಿ, ತೋಟ ನೋಡಿ. ನಿಮಗೆ ಟೆಕ್ನೋಸರ್ ಕಂಪ್ನಿಯಿಂದ ತುಂಬಾ ಅನುಕೂಲ ಆಗುತ್ತೆ. ಇದರಿಂದ ನಿಮ್ಗೆ ಮಾಡಿ ಸಕ್ಸಸ್ ಆದ್ಮೇಲೆ ನೀವು 4 ಜನಕ್ಕೆ ಮಾಡ್ಬೋದು. ನಾನು ನಮ್ಮೂರಲ್ಲಿ ಒಬ್ಬ ಮಾಡಿದ್ಕೆ ಇವತ್ತು ಇಡೀ ಗ್ರಾಮನೇ ಕನ್ವರ್ಟ್ ಆಗಿ ಮಾಡ್ತಾ ಇದ್ದಾರೆ. ಹಂಗಾಗಿ ನಮ್ಗೆ ತುಂಬಾ ಖುಷಿ ಆಗಿದೆ. ಸರ್, ನಿಮ್ ಟೋಟಲ್ ಎಷ್ಟು ಎಕರೆ ತೋಟ ಮಾಡಿದ್ದೀರಾ ನೀವು? ಸರ್, 5 ಎಕರೆ ತೋಟ ಇದೆ ನಮ್ದು. ಅಂದ್ರೆ 5 ಎಕರೆ ತೋಟದಲ್ಲಿ ನೀವು ಸಾವಯವನ ಎಷ್ಟು ಮಾಡ್ತೀರಾ? 5 ಎಕರೆ ಸಾವಯವ ಮಾಡಿದ್ವಿ. ಅಂದ್ರೆ ಯಾವ್ದಕ್ಕೂ ನೀವು ಕೆಮಿಕಲ್ ಬಳಸ್ತಾನೆ ಇಲ್ಲ? ಇಲ್ಲ ಸರ್, ಯಾವ್ದಕ್ಕೂ ಬಳಸ್ತಾ ಇಲ್ಲ. ಹೇಗೆ ಸರ್ ಇದೆಲ್ಲ ಐಡಿಯಾ ನೀವು ಸಾವಯವ? 2018ರಲ್ಲಿ ಬೋರ್ವೆಲ್ ಎಲ್ಲ ಹಾಕ್ಸಿ ಒಂದು ಸಾಧನೆ ಮಾಡಬೇಕು ಅಂತ ಕೊರೋನಾ ಟೈಮಲ್ಲಿ ಯೂಟ್ಯೂಬ್ ನೋಡಿ ಒಬ್ಬ ಪ್ರಸನ್ನ ಮೂರ್ತಿ ಅಂತ ನೈಸರ್ಗಿಕ ಕೃಷಿ ಅವ್ರು ಬಂದಿದ್ರು. ಅವ್ರನ್ನ ಫೋನ್ ಮಾಡಿ ಅವ್ರಿಗೆ ದಿನ ಬೆಳಗ್ಗೆ ಸಂಜೆ ಮಾಡಿ ಅವ್ರ ಕಡೆಯಿಂದ ನಾನು ಯಾವ ಥರ ಮಾಡ್ಬೇಕು ಸರ್, ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು, ನೈಸರ್ಗಿಕ ಕೃಷಿ ಮಾಡಬೇಕು, ನಿಮ್ದೆಲ್ಲ ವಿಡಿಯೋ ನೋಡಿದ್ದೀನಿ ನಾನು. ಏನಾದರೂ ಮಾಡಿ ನಾನು ಕೆಮಿಕಲ್ ಮಾಡಬಾರ್ದು, ನನಗೆ ಈ ಥರ ಎಲ್ಲ ಲಾಸ್ ಆಗಿದೆ. ಒಂದು 500 ಪ್ಯಾಕೆಟ್ ಈರುಳ್ಳಿ ಬೆಳೆದಿದ್ವಿ ಫಸ್ಟ್ನೇ ವರ್ಷ. ಫುಲ್ಲು ಎಲ್ಲ ಫ್ಲಾಟಲ್ಲಿ 2.5 ಎಕರೆಗೆ 500 ಪ್ಯಾಕೆಟ್ ಆಗಿತ್ತು. ಕೊನೆಗೆ ನಮಗೆ ಸಿಕ್ಕಿದ್ದು 5 ಪ್ಯಾಕೆಟ್. ಎಲ್ಲ ಹೊಲದಲ್ಲೇ ಕೊಳ್ತೋಯ್ತು. ನಾವು ಅವತ್ತೇ ಅನ್ಕೊಂಡ್ವಿ, ಇಲ್ಲ ಬೆಳಿಬಾರ್ದು, ಇಲ್ಲ ಸುಮ್ಮನೆ ಇದ್ಬಿಡ್ಬೇಕು ಅಂತ. ಅವತ್ತು ನಾವು 500 ಪ್ಯಾಕೆಟ್ ಲಾಸ್ ಆಗಿದ್ದಕ್ಕೆ ಮತ್ತೆ ಎಲ್ಲ ಯೂಟ್ಯೂಬ್ ನೋಡಿ ಪ್ರಸನ್ನ ಸರ್ ಅಂತ ಬಂದ್ರು. ಅವ್ರನ್ನ ಕರೆಸಿ ಮಾತಾಡಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಒಂದು 200 ಜನ ಇಲ್ಲೇ ಕಾರ್ಯಕ್ರಮ ಮಾಡಿದ್ವಿ. ನಾನು ಹೇಳಿ ಈ ತರ ಮಾಡು, ನೀನ್ ಸಕ್ಸಸ್ ಆದ್ರೆ ನೆಕ್ಸ್ಟ್ ನಿಮ್ಮ ಊರಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು. ನೆಕ್ಸ್ಟ್ ಇಯರ್ ನಾನು ಎಲ್ಲ ಕೆಮಿಕಲ್ ಕ್ಲೋಸ್ ಮಾಡ್ಬಿಟ್ಟು ಅವ್ರು ಹೇಳಿದ ತರನೇ ಒಂದು 2 ಹಸು ತಗೊಂಡ್ಬಂದೆ. ಗಿರ್ ಹಸು ತಂದು ಮನೇಲಿ ಅವತ್ತು ಸ್ಟಾರ್ಟ್ ಮಾಡಿದ್ದು. ಅವತ್ತಿಂದ ಅದೇ ವರ್ಷನೇ ಸಕ್ಸಸ್ ಆದೆ. ಒಂದು ಇಡೀ ಊರಲ್ಲೆಲ್ಲ ತಿರ್ಗಾ ರೋಗ ಬಂತು. ನಾನು ಒಂದು 1,30,000 ನೆಕ್ಸ್ಟ್ ಇಯರ್ ನಾನು ತಗೊಂಡೆ. ಮತ್ತೆ ರಾಗಿ ಹಾಕಿದೆ. 3 ಎಕರೆಗೆ 22 ಕ್ವಿಂಟಲ್ ರಾಗಿ ಆಯ್ತು. ಆಮೇಲೆ ಬೆಳಿಬಹುದು ಅಂತೇಳಿ ನನ್ನನ್ನು ನೋಡ್ಬಿಟ್ಟು ಇವತ್ತು ಊರಲ್ಲಿ ಸುಮಾರು ಜನ ಗ್ರಾಮನೇ ಕನ್ವರ್ಟ್ ಆಗಿದೆ. ಅಕ್ಕಪಕ್ಕ ಊರವರು ಎಲ್ಲರೂ ಮಾಡ್ತಾ ಇದಾರೆ. ಹಾಗಾಗಿ 5 ಎಕರೆಯಲ್ಲಿ ಎಲ್ಲಾನು ನ್ಯಾಚುರಲ್ ಆಗಿ ಒಂದು 7 ವರ್ಷದಿಂದ ಮಾಡ್ತಾ ಇದೀವಿ. ನನ್ನ ಭೂಮಿನೂ ನೋಡಿ ಎಲ್ಲ ನ್ಯಾಚುರಲ್ ಆಗಿದೆ. ಅಂದ್ರೆ ಸಾವಯವದಲ್ಲಿ ನೀವು ಯಾವ್ಯಾವ ತರ ಮಾಡ್ತಾ ಇದ್ದೀರಾ? ಸಾವಯವದಲ್ಲಿ ಜೀವಾಮೃತ ಒಂದ್ ಬಿಟ್ರೆ ಹುಳಿ ಮಜ್ಜಿಗೆನ ಡೈರೆಕ್ಟ್ ಆಗಿ ಹಾಕ್ತೀವಿ. ಹುಳಿ ಮಜ್ಜಿಗೆ 1 ಲೀಟರ್ 1 ಗಿಡಕ್ಕೆ ಹುಳಿ ಮಜ್ಜಿಗೆ ಹಾಕ್ತೀವಿ. ಬಿಟ್ರೆ ಬರೀ ಜೀವಾಮೃತ ಬಿಟ್ರೆ ನಾವು ಇನ್ನೇನು ಮಾಡಲ್ಲ. ಕೊಟ್ಟಿಗೆ ಗೊಬ್ಬರನು ಕೊಟ್ಟಿಲ್ಲ ನಾನು. ಕೊಟ್ಟಿಗೆ ಗೊಬ್ಬರನು 5 ವರ್ಷದಿಂದ ಕೊಟ್ಟಿಗೆ ಗೊಬ್ಬರನು ಕೊಟ್ಟಿಲ್ಲ. ಜೀವಾಮೃತ, ಹುಳಿ ಮಜ್ಜಿಗೆ ಬಿಟ್ರೆ ಮಲ್ಚಿಂಗ್, ಹಸಿರೆಲೆ ಗೊಬ್ಬರ. ಮತ್ತೆ ಈಗ ಬೀಜ ಬಿತ್ತನೆ ಮಾಡೋ ಟೈಮ್ ಬೀಜಾಮೃತ ಅಂತ ಹೇಳ್ತಾರೆ. ಬೀಜಾಮೃತ ಮಾಡ್ತೀವಿ. ಎಲ್ಲದಕ್ಕೂ ಒಂದ್ ಸೊಸಿ ಹಾಕ್ಬೇಕಾದ್ರೂ ಬೀಜಾಮೃತ ಮಾಡ್ತೀವಿ. ಮೇಯ್ನು ಬೀಜಾಮೃತ ಮಾಡಬೇಕು. ಯಾವುದೇ ಕಳೆ ಬಂದ್ರು ನನ್ನ ಹತ್ರ ಅಗ್ನಿಯಸ್ತ್ರ ಇದೆ, ಮತ್ತೆ ಗೋಮೂತ್ರ, ಹುಳಿ ಮಜ್ಜಿಗೆ ಎಲ್ಲ ಇದನ್ನೇ ಸ್ಪ್ರೇ ಮಾಡ್ತೀನಿ. ಯಾವತ್ತೂ ಬಂದು ನಾನು ಕೆಮಿಕಲ್ ಸ್ಪ್ರೇನೇ ಮಾಡಿಲ್ಲ. ನೀವು ನಂಬ್ತೀರಾ, ಜೋಳಕ್ಕೂ ನಾನು ಸ್ಪ್ರೇ ಮಾಡಲ್ಲ. ಈಗಲೂ ಬನ್ನಿ ನೋಡಿ, ಜೋಳಕ್ಕೂ ಸ್ಪ್ರೇ ಮಾಡಲ್ಲ. ಮೆಕ್ಕೆಜೋಳಕ್ಕೂ ಯಾವುದೇ ಸ್ಪ್ರೇ ಮಾಡಿಲ್ಲ ನಾನು. ಈಗಲೂ ಮಾಡಲ್ಲ. ಒಂದು ಹುಳ ಇಲ್ಲ. ಈ ಜೀವಾಮೃತ ಸ್ಪ್ರೇ ಮಾಡ್ತೀನಿ. ಇದೇ ಕಳೆನಾಶಕ ಎಲ್ಲ ಬರುತ್ತೆ. ಕಳೆನಾಶಕಕ್ಕೂ ಬರುತ್ತೆ, ಜೀವಾಮೃತ ಇದನ್ನೇ ಸ್ಪ್ರೇ ಮಾಡಿದ್ರೆ ಹುಳ ಬರಲ್ಲ. ನಿಮ್ಗೆ 3 ದಿನಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದನ್ನ ಸ್ಪ್ರೇ ಮಾಡಿದ್ರೆ ಮೆಕ್ಕೆಜೋಳದಲ್ಲಿ.
ಸರ್ ಮೆಕ್ಕೆಜೋಳಕ್ಕೆ ಈ ಬಯೋಡೈಸ್ಟ್ರಲ್ ಬಂದಿರೋ ಜೀವಾಮೃತನ ಎಷ್ಟು ಹಾಕ್ತೀರಾ ನೀವು? ಸರ್ ಒಂದು ಕ್ಯಾನ್ಗೆ 5 ಲೀಟರ್ ಮಿಕ್ಸ್ ಮಾಡ್ಕೊಂತೀನಿ ಸರ್. ಅದು 2 ಲೀಟ್ರು ಹಾಕೊಬಹುದು, 1 ಲೀಟ್ರು ಹಾಕೊಬಹುದು. ನನ್ನ ಹತ್ರ ಇರೋದ್ರಿಂದ ನಾನು 5 ರಿಂದ 6 ಲೀಟರ್ ಯೂಸ್ ಮಾಡ್ತೀನಿ. ಮಿನಿಮಮ್ ನಮಗೆ ಒಂದು 5 ರಿಂದ 5 ಲೀಟರ್ ಹಾಕೊಬೇಕು ಸರ್. ಒಂದು ಕ್ಯಾನ್ಗೆ ಎಲ್ಲಾ ಫಸಲಿಗೂ 5 ಲೀಟರ್ ಕೊಡ್ಲೇಬೇಕು. ಮಿನಿಮಮ್ ಇಷ್ಟು ಜಾಸ್ತಿ ಕೊಟ್ರೆ ಏನಾಗಲ್ಲ. ಮಿನಿಮಮ್ ಜಾಸ್ತಿ ಕೊಟ್ರೆ ಏನೂ ಆಗಲ್ಲ. 5 ಲೀಟರ್ ಅಂತೂ ಕಂಪಲ್ಸರಿ ಕೊಡ್ಲೇಬೇಕು. ತುಂಬಾ 10 ಲೀಟರ್ ಫುಲ್ ಟ್ಯಾಂಕ್ ಅದನ್ನೇ ಹೊಡಿಬಾರ್ದು. ಫುಲ್ ಈಗ 15 ಲೀಟರ್ ಕ್ಯಾನ್ಗೆ ಅದನ್ನೇ ಹೊಡಿಬಾರ್ದು. ಒಂದು 5 ರಿಂದ 6 ಲೀಟರ್ 7-8 ಲೀಟರ್ ವರೆಗೂ ಹಾಕೊಬಹುದು. ಏನಂದ್ರೆ ಎಲ್ಲ ಫಿಲ್ಟರ್ ಆಗಿ ಪ್ಯೂರ್ ಆಗಿ ಬರ್ತಾ ಇದೆ ಸರ್. ಇದು ಮೆಕ್ಕೆಜೋಳಕ್ಕೆ ಜೀವಾಮೃತನ ಸ್ಪ್ರೇ ಮಾಡ್ತೀನಿ. ಏನು ಉದ್ದೇಶ ಅಂದ್ರೆ, ಈಗ ನಾನು ಇದಕ್ಕೆ ಫರ್ಟಿಲೈಸರ್ ಯಾವುದು ಕೊಡಲ್ಲ, ಮತ್ತೆ 2 ರಿಂದ 3 ಸಲ ಜೀವಾಮೃತ ಮೇಲೆ ಸ್ಪ್ರೇ ಮಾಡ್ತೀನಿ. ಹುಳ ಕಂಟ್ರೋಲ್ ಆಗೋಗುತ್ತೆ. ಮತ್ತೆ ನೆಲಕ್ಕೆ ನೀರ್ ಜೊತೆ ಕೊಡ್ತೀನಿ. ನೆಲಕ್ಕೂ ಡ್ರೆಂಚಿಂಗ್ ರೂಪದಲ್ಲಿ ನೀರ್ ಜೊತೆ ಕೊಡ್ತೀನಿ. 1000 ಲೀಟರ್ ಕೊಡ್ತೀನಿ 1 ಎಕರೆಗೆ ನೆಲಕ್ಕೆ. ಅಂದ್ರೆ ನೀರಿಗೆ ಆರಿಸ್ಬೇಕಾದ್ರೆ ನೀವು ಅದಕ್ಕೆ ನೀರ್ ಹರಿಸ್ಬೇಕಾದ್ರೆ ಡ್ರಮ್ ಅಲ್ಲಿ ಲೈನ್ ಇಟ್ಕೊಂಡ್ಬಿಡೋದು. ಡ್ರಮ್ ಅಲ್ಲಿ ಉಯ್ತಾ ಇರೋದು, ನೀರ್ ಜೊತೆಗೆ ಹೋಗ್ತಾ ಇರುತ್ತೆ. ಒಂದೊಂದು ಕಾಲ್ಬೇಕು ಒಂದೊಂದು ಬಕೆಟ್ ಉಯ್ತಾ ಇರೋದು. ಮತ್ತೆ ಹಿಂಗೆ ಸ್ಪ್ರೇ ಮಾಡ್ಬಿಟ್ರೆ ನನ್ಗೆ ಇದ್ರ ಕಂಟ್ರೋಲ್ ಫುಲ್ ಕಂಟ್ರೋಲ್ ಆಗೋಗುತ್ತೆ. ಇದರಲ್ಲಿ ಅರ್ಧ ಹುಳನ ಕಂಟ್ರೋಲ್ ಫುಲ್ ಹಾಕೊಂಡ್ರೆ ನನ್ಗೆ ಫುಲ್ ಕಂಟ್ರೋಲ್ ಆಗೋಗ್ಬಿಡುತ್ತೆ. ಹುಳ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬರುತ್ತೆ, ಆದ್ರೆ ಫುಲ್ ಕಂಟ್ರೋಲ್ ಆಗೋಗುತ್ತೆ. ಇಷ್ಟಕ್ಕೆ ಹೊಡೆದಿಟ್ರೆ 3 ದಿನ ಬಿಟ್ಟು ಬಂದ್ರೆ ಅದ್ರ ಕಲರ್ ತೇವಾಂಶ ಇದ್ದಾಗ ಹೊಡಿಬೇಕು ಸರ್. ಇದು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಮೆಕ್ಕೆಜೋಳದಲ್ಲಿ? 7 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ಹೋದ ವರ್ಷ ನಿಮ್ದು ಇಳುವರಿ ಹೆಂಗಿದೆ ಸರ್? ಇಲ್ಲಿ 3/4 ಎಕರೆಗೆ 26 ಕ್ವಿಂಟಲ್ ಆಗಿತ್ತು ಸರ್. ಬರೀ 3/4 ಎಕರೆಯಲ್ಲಿ 26 ಕ್ವಿಂಟಲ್ ಸರ್. ನಿಮ್ಮ ಟೆಕ್ನಿಷಿಯನ್ ಎಲ್ಲ ಬಂದು ವಿಡಿಯೋ ಮಾಡ್ಕೊಂಡು ಕಂಪ್ನಿಯಿಂದ ಬಂದು ಎಲ್ಲ ಚೀಲನೂ ಎಲ್ಲ ತೂಕ ಮಾಡ್ಕೊಂಡು ನೋಡ್ಕೊಂಡು ಹೋಗಿದ್ದಾರೆ ಸರ್. 3/4 ಎಕರೆಗೆ 26 ಕ್ವಿಂಟಲ್ ಸರ್. ತುಂಬಾ ಅದ್ಭುತವಾದ ಸರ್. 75 ರಿಂದ 80 ಕೆಜಿ ಬರುತ್ತೆ ಸರ್ ಚೀಲ. ಇಳುವರಿನೂ ಚೆನ್ನಾಗಿ ಬರುತ್ತೆ ಸರ್. ಕಾಳು ಹುಣಸೆ ಪಿಕ್ಕೋ ತರ ಬರುತ್ತೆ. ಅಲ್ಲಿ ರೇಟನ್ನು ಹೈಯೆಸ್ಟ್ ರೇಟ್ ಆಗುತ್ತೆ ಸರ್. ಮತ್ತೆ ಇದು ಸಪರೇಟ್ ಆಗಿ ಮಾಡ್ಕೊಂಡಿದೀವಿ. ಇದ್ರ ಮಧ್ಯೆ ಎಲ್ಲ ಅಕ್ಕಡಿ ಹಾಕೊಂಡಿದ್ವಿ, ಅಕ್ಕಡಿ ಸಾಲ ಹಾಕೊಂಡಿದ್ವಿ, ಅಕ್ಕಡಿನೂ ಹಾಕಿದ್ವಿ. ಮತ್ತೆ ಸಪರೇಟ್ ಆಗಿ ಅಲ್ಲೊಂದು ಪ್ಲಾಟ್ ಅಲ್ಲಿ 5 ಸಾಲ್ಗೊಂದು ಅಕ್ಕಡಿ ಹಾಕೊಂಡಿದ್ವಿ ಸರ್. ಅಕ್ಕಡಿ ಸಾಲ ಹಾಕೋದಕ್ಕೆ ನಿಮ್ ಮೇನ್ ಉದ್ದೇಶ ಏನ್ ಸರ್? ಏನಕ್ಕೆ ಹಾಕಿದ್ರಿ ಸರ್? ಏಕದಳ, ಇದು ದ್ವಿದಳ ಅಕ್ಕಡಿ. ಅಲಸಂದೆ, ಹೆಸರು, ಅವರೆ ದ್ವಿದಳ, ಇದು ಏಕದಳ. ನಾವು ಒಂದೇ ಬೆಳೆ ಹಾಕೋದಾದ್ರೆ ಮೆಕ್ಕೆಜೋಳ ಹಾಕ್ಬೋದು. ನಾವು ಇನ್ನೊಂದು ಬೆಳೆ ಬೆಳ್ಕೊಬೇಕಂದ್ರೆ ಏಕದಳ ದ್ವಿದಳ ಮಿಕ್ಸ್ ಮಾಡಿ ಹಾಕಿದ್ರೆ ಮಾತ್ರ ನೆಕ್ಸ್ಟ್ ಬೆಳೆ ಬೆಳ್ಕೊಳಕ್ಕೆ ಭೂಮಿಗೆ ಸಾರಾಂಶ ಇರುತ್ತೆ. ಯೂರಿಯಾ ಕೊಡೋದು ಬೇಕಿಲ್ಲ ಸರ್ ದ್ವಿದಳ ಹಾಕಿದ್ರೆ. ಅಂದ್ರೆ ಏಕ ಬೆಳೆ ಹಾಕಿದ್ರೆ ನಾವು ಮತ್ತೆ ಸಪರೇಟ್ ಯೂರಿಯಾ ಯೂರಿಯಾ ತಂದು ಹಾಕ್ಬೇಕು. ದ್ವಿದಳ ಹಾಕ್ಬಿಟ್ರೆ ಅದು ಹಾಕೋ ಅವಶ್ಯಕತೆನೇ ಇಲ್ಲ. ನಮ್ಗೇನು ಹಾಕಂಗಿಲ್ಲ. ಏನು ಒಂದ್ 2-3 ಸಲ ಸ್ಪ್ರೇ ಮಾಡೋದು. ಟ್ರಂಚಿಂಗ್ ಅಲ್ಲಿ 1000 ಲೀಟರ್ ಕೊಡ್ತೀನಿ. 5 ಡ್ರಮ್ 1 ಎಕರೆ ಕೊಡ್ತೀನಿ ಜೀವಾಮೃತನ. 7 ದಿವಸಕ್ಕೆ ಜೀವಾಮೃತ ರೆಡಿ ಮಾಡ್ಬಿಟ್ಟು 1 ಎಕರೆ ಕೊಡ್ತೀನಿ. ಇಲ್ಲಿ ಇನ್ನೊಂದು ಫ್ಲಾಟ್ ಇದೆ, ಬನ್ನಿ ಸರ್ ತೋರಿಸ್ತೀನಿ. ಮೆಕ್ಕೆಜೋಳದಲ್ಲಿ ನೀವು ತೊಗರಿನ ಅಕ್ಕಡಿ ಸಾಲ ಹಾಕೊಂಡಿದ್ರೆ ಸರ್. ಇದು ನನ್ಗೆ ಮೇನ್ ಏನಂದ್ರೆ ಅಡಿಕೆ ಮಧ್ಯದಲ್ಲಿ ತೊಗರಿ ಬಾರ್ಡರ್ ಆಗಿ ಮತ್ತೆ ನೈಟ್ರೋಜನ್ ಕೊಡುತ್ತೆ. ನಮ್ಗೆ ಕೀಟ ಬಾಧ ಬಾರ್ಡರ್ ಕವರ್ ಆಗುತ್ತೆ. ಮತ್ತೆ ಅದು ನನ್ಗೆ ಅಡಿಕೆ ಗಿಡಕ್ಕೂ ಗೊಬ್ಬರ ಕೊಡುತ್ತೆ. ಈ ಕಡೆ ಏಕದಳಕ್ಕೂ ಗೊಬ್ಬರ ಕೊಡುತ್ತೆ. ಸಾಲಲ್ಲಿ ಈ 9 ಅಡಿ ದಾಯ, 9 ಅಡಿಲಿ ಒಂದು 5 ರಿಂದ 6 ಗಿಡ ಹಾಕೊಂಡಿದ್ದೀನಿ. ಪ್ರತಿ ಫುಲ್ ಎಲ್ಲಾ ಕಡೆನೂ 5 ರಿಂದ 6 ಗಿಡ ಹಾಕೊಂಡಿದ್ದೀನಿ. ನನಗೆ ಬಾರ್ಡರ್ ಕವರ್ ಆಗುತ್ತೆ. ಮತ್ತೆ ಬೇಸಿಗೆ ಟೈಮಲ್ಲಿ ಇದು 3 ವರ್ಷ ಇರುತ್ತೆ ಸರ್. ನಾನು ಲಾಸ್ಟ್ 3 ವರ್ಷ ಆಗಿತ್ತು ಹಾಕಿ, ಈಗೆಲ್ಲ ಕಡ್ದಾಕಿದ್ದೆ. ಬಡ್ಡೆ ಸುತ್ತ ಹಾಕಿದ್ದೆ, ಈಗ ಮಧ್ಯದಲ್ಲಿ ಹಾಕಿದ್ದೀನಿ. ಮತ್ತೆ 3 ವರ್ಷ ಬಿಟ್ರೆ ನನಗೆ ಗಿಡಕ್ಕೆ ಸೇಫ್ಟಿ ಇರುತ್ತೆ, ನೈಟ್ರೋಜನ್ ಕೊಟ್ಟಂಗಾಗುತ್ತೆ, ಯೂರಿಯಾ ಎಲ್ಲಾನು ಬೆಳೆಗೆ ನನಗೆ ಸಮೃದ್ಧಿಯಾಗಿ ಅದು ಆ ಗಿಡಕ್ಕೆ ಏನ್ ಬೇಕಾದ್ರೆ ಎಲ್ಲ ಕೊಟ್ಟಂಗಾಗುತ್ತೆ. ಮತ್ತೆ ನಾನು ಇದನ್ನ ಮೇವುಗೋಸ್ಕರ ಹಾಕೊಂಡಿದ್ದೀನಿ. ಆದಷ್ಟು ಕಾಳು ಆಗುತ್ತೆ. ನೋಡಿ ಸರ್, ನಾನು ಎಲ್ಲ ಹಿಂಗ್ ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ. ಬುಡ ಏನು ಕಮ್ಮಿ ಆಗಿಲ್ಲ. ಇಲ್ಲಿ ನೋಡಿ, 2 ವರ್ಷ ಕಂಪ್ಲೀಟ್ ಆಗಿಲ್ಲ ಇನ್ನು ಅಡಿಕೆ ಗಿಡಕ್ಕೆ. ಆಮೇಲೆ ಈ ತೊಗರಿ ಹಾಕಿರೋ ಇನ್ನೊಂದು ಉದ್ದೇಶ ಏನಂದ್ರೆ ಕೀಟಗಳು ಏನಾದ್ರು ಒಂದ್ರಿಂದ ಇನ್ನೊಂದು ಸಾಲ್ಗೆ ಅವಾಯ್ಡ್ ಆಗ್ಲಿ ಅನ್ನೋದು ಒಂದು. ಈ ಸಾಲಿಂದ ಈ ಕಡೆ ಸಾಲಿಗೆ ಹೋಗ್ಬಾರ್ದು, ಕೀಟ ಅವಾಯ್ಡ್ ಆಗ್ಲಿ ಅನ್ನೋದು ಒಂದು ಉದ್ದೇಶದಿಂದ ಬಾರ್ಡರ್ ಅಲ್ಲಿ 9 ಅಡಿ ಮಧ್ಯದಲ್ಲಿ ಪ್ರತಿಯೊಂದು ಸಾಲ್ಗೂ ಹಾಕೊಂಡಿದ್ದೀವಿ. ಮತ್ತೆ ಇದನ್ನು ಅಷ್ಟೇ ಸರ್, ಇದಕ್ಕೂ ನೋಡಿ ಎಲ್ಲೂ ಹುಳ ಇಲ್ಲ. ಎಲ್ಲೋ ಒಂದೊಂದು ಇರುತ್ತೆ. ನಾನು ನಮ್ಗೆ ಹುಳನೇ ಬರಲ್ಲ ಅಂತ ನಾನು ಹೇಳಲ್ಲ, ಎಲ್ಲೋ ಒಂದು ಹುಳ ಇರುತ್ತೆ. ಈ ತರ ನಾನು 2 ರಿಂದ 3 ಸಲ ಸ್ಪ್ರೇ ಮಾಡಿದ್ರೆ ನಾನು ಕಳೆನಾಶಕನೂ ಹೊಡಿಯಲ್ಲ. ಯಾವುದು ದೊಡ್ಡದು ಕಳೆ ಮಾತ್ರ ಕೀಳ್ಸ್ಬಿಟ್ಟು ಗಿಡದ ಬಡ್ಡೆಗೆ ಹಾಕ್ತೀನಿ. ಇದು ಇಳುವರಿ
ಈಗ ಡಿಫ್ರೆನ್ಸ್ ಏನ್ ತೋರಿಸಿ ನನ್ಗೆ ಹೋಗ್ಲಿ, ಏನ್ ತೊಂದರೆ ಆಗಿದೆ ಅದಕ್ಕೆ? ಎರಡು ಗಿಡನು ಚೆನ್ನಾಗೇ ಬೆಳೆದಿದೆ. ಹಾ, ಇದು 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 ಇದರಿಂದ ಇದು ತಗೊಳಲ್ಲ ಸರ್, ಇದರಿಂದ ನುಗ್ಗೆ ಗಿಡನೇ ಇದು ಎಲ್ಲ ಅಂಶನೂ ತಗೊಳ, ಇದ್ರಲ್ಲಿರೋ ಅಂಶ ಎಲ್ಲ ಇದು ಕೊಡುತ್ತೆ, ಬೇರೆಯವರನ್ನ ಬದುಕಿಸ್ತತೆ ನುಗ್ಗೆ ಗಿಡ. ಅಡಿಕೆನೆ ನುಗ್ಗೆಯಿಂದ ಅಂಶ ಎಲ್ಲ ತಗೊಳ್ತಾ ಇದೆ. ಆದ್ರೆ ನುಗ್ಗೆ ಗಿಡ ಇದ್ರೆ ಹಾಳಾಗುತ್ತೆ ಅನ್ನೋದು ತಪ್ಪು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಗ್ಗೆ ಗಿಡ ಇರಬೇಕು. ಎಷ್ಟು ವರ್ಷದ ಗಿಡ ಸರ್ ಇವಾಗ? ಸರ್ 3 ವರ್ಷ ಕಂಪ್ಲೀಟ್ ಆಗಿದೆ. 3 ವರ್ಷ ಆರಿದ್ರೆ ಮಳೆಗೆ 3 ವರ್ಷ ಕಂಪ್ಲೀಟ್ ಆಗಿದೆ. ಆರಿದ್ರೆ ಮಳೆಗೆ 3 ವರ್ಷ ಕಂಪ್ಲೀಟ್ ಆಗಿದೆ. ಅಂದ್ರೆ 3 ವರ್ಷದಿಂದ ನೀವು ಜೀವಾಮೃತನೇ ಆಗ್ತಾ ಇದ್ದೀರಿ? ಹೌದು ಸರ್. ಜೀವಾಮೃತ 15 ದಿನಕ್ಕೆ ಒಂದ್ಸಲಿ 1-2 ಲೀಟರ್ ಜೀವಾಮೃತ ಒಂದಕ್ಕೆ ಹಾಕ್ತೀವಿ ಸರ್. ಈ ತರ ಸಿಂಪಡಣೆ ಮಾಡ್ತೀವಿ. ಫುಲ್ ಬುಡಕ್ಕೆ ಹಾಕ್ಬಾರ್ದು, ಈ ತರ ಸಿಂಪಡಣೆ. ಈ ತರ ಅಂದ್ರೆ ಬುಡದಿಂದ ನೀವು 1.5 ಅಡಿ ಬಿಟ್ಟು ಬುಡದಿಂದ ಈ ಕಡೆಗೆ ಹಾಕಿದ್ರೆ ಆಯ್ತು. ತೇವಾಂಶ ಇರಬೇಕು. ಈ ತರ ಮಲ್ಚಿಂಗ್ ಮಾಡಬೇಕು. ಮಲ್ಚಿಂಗ್ ಮಾಡಿದ್ರೆ ಅದೇ ನಮಗೆ ಗೊಬ್ಬರ ಆಗುತ್ತೆ. ಮತ್ತೆ ಈ ತೇವಾಂಶ ಆರಲ್ಲ. ಜಾಸ್ತಿ ನೀರು ಕೊಡಬಾರ್ದು. ಸುಳಿ ಈ ಕೊಳೆ ರೋಗ ಅಂತಾರಲ್ಲ, ನಮ್ದು ನಾವು ಒಂಚೂರು ನೀರು ಜಾಸ್ತಿ ಕೊಟ್ಟು ನಮ್ದು ಒಂದು 10-15 ಗಿಡ ಹೋಗಿದೆ. ಅಲ್ಲಲ್ಲಿ ನೀರು ಜಾಸ್ತಿ ಕೊಟ್ಟಷ್ಟು ಇಲ್ಲಿ ಕೆಳಗಡೆ ಬೇರ್ಗೆ ಉಸಿರಾಡಕ್ ಜಾಗ ಇಲ್ದಾಗ ಅಲ್ಲಿ ಒಣಗೋಗುತ್ತೆ. ಈಗೆಲ್ಲ ಹೇಳ್ತಾರೆ ಸುಳಿ ಒಣಗುತ್ತು ಅಂತ. ಸುಳಿದು ತಪ್ಪಲ್ಲ, ಇಲ್ಲಿ ನಮ್ದು ತಪ್ಪು. ಮಳೆಗಾಲದಲ್ಲಿ ಅತಿ ಹೆಚ್ಚು ಜೀವಾಮೃತ ಕೊಡಬೇಕು ಎಲ್ಲಾ ಫಸಲುಗಳು. ಬೇಸಿಗೆ ಕಾಲದಲ್ಲಿ ಕಮ್ಮಿ ಕೊಟ್ರೆ ನಡೆಯುತ್ತೆ. ಅಂದ್ರೆ ಈಗ ಎಷ್ಟು ಹಾಕ್ಬೇಕು ಸರ್ ಒಂದು ಗಿಡಕ್ಕೆ? 2 ಲೀಟರ್ ಕೊಟ್ರೆ ಸಾಕು. 2 ಲೀಟರ್ ಅಷ್ಟೇ ಸಾಕು. 2 ಲೀಟರ್ ಕೊಟ್ರೆ ಸಾಕು. ತಿಂಗಳಿಗೆ ಒಂದ್ಸಲಿ ಫಸ್ಟ್ 3 ತಿಂಗಳು ಕೊಡಬೇಕು. ಆಮೇಲೆ 3 ತಿಂಗಳಿಗೆ ಒಂದ್ಸಲಿ ಕೊಟ್ರೆ ನಡೆಯುತ್ತೆ. ಆಮೇಲೆ 6 ತಿಂಗಳಿಗೆ ಒಂದ್ಸಲಿ ಕೊಟ್ರೆ ಸಾಕು. ಒಳ್ಳೆ ಇಳುವರಿ ಬರುತ್ತೆ. ನೋಡಿ, ನಮ್ದು ಏನ್ ತುಂಬಾ ದಿವಸ ಏನಾಗಿಲ್ಲ, 3 ವರ್ಷ ಕಂಪ್ಲೀಟ್ ಆಗಿದೆ. ಬರೀ 2 ಲೀಟರ್ ಜೀವಾಮೃತ ಕೊಟ್ಬಿಟ್ಟು ಇದು ಯಾವ್ದು ಗೊಬ್ಬರ ಹಾಕಿಲ್ಲ, ಏನು ಇಲ್ಲ. ನಾಟಿ ಮಾಡ್ದಾಗಿಂದನೂ ಯಾವುದೇ ರೀತಿ ಗೊಬ್ಬರ ಹಾಕಿಲ್ಲ. ಯಾವ್ದು ಫರ್ಟಿಲೈಸರ್ ಏನು ಯೂಸ್ ಮಾಡಿಲ್ಲ, ಯಾವ್ದು ಸ್ಪ್ರೇನು ಮಾಡಿಲ್ಲ ನಾನು. ಯಾವ ಕೀಟನಾಶಕನೂ ಬಂದಿಲ್ಲ. ವೈಟ್ ಸ್ಟಿಕ್ಸ್ ಬಂದಿಲ್ಲ, ರೆಡ್ ಬಂದಿಲ್ಲ, ಯಾವುದು ಬಂದಿಲ್ಲ. 3-4 ಲಕ್ಷ ಸಾಲ ಆಗ್ಬಿಡ್ತು. ಈರುಳ್ಳಿ ಲಾಸ್ ಆಗ್ಬಿಟ್ಟು ಕೆಮಿಕಲ್ ಇಂದನೇ ನಾವೇ ಎಲ್ಲ ಕಳೆನಾಶಕ ಹೊಡಿತೀವಿ, ಯೂರಿಯಾ ಹಾಕ್ತಿವಿ, DAP ಹಾಕ್ತಿವಿ. ಕೆಮಿಕಲ್ ಹಾಕಿ ಬೇಜಾರಾಗಿ ಕೆಮಿಕಲ್ ತಿಂದು ಈಗ ಅದನ್ನೆಲ್ಲ ಯೂರಿಯಾ ಮಾಡಿದ್ರೆ ನಾವು ಇನ್ನೊಬ್ರಿಗೆ ಕೊಡ್ತೀವಿ, ನಮ್ಗೆ ಇನ್ನೊಬ್ರು ತಂದು ಹಾಕ್ತಾರೆ. ಈ ಕಳೆನಾಶಕ, ಈ ಕೆಮಿಕಲ್ಲೇ ಬೇಡ. ಈಗ ನಾವು ಎಲ್ಲಾ ರೀತಿನೂ ಎಲ್ಲಾನು ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಎಷ್ಟು ಸಾಧ್ಯ ಅಷ್ಟು ಮನೆಗಾಗುವಷ್ಟು ತರಕಾರಿ ಬೆಳ್ಕೊಂತೀವಿ. ಹಣ್ಣು ಎಲ್ಲಾ ವೆರೈಟಿ ಹಣ್ಣು ನನ್ನ ಹತ್ರ ಇದೆ. ವರ್ಷ ಪೂರ್ತಿ ನನ್ನ 365 ದಿವಸನೂ ನನ್ನ ತೋಟದಲ್ಲಿ ಹಣ್ಣು ಇದೆ. ಎಲ್ಲಾ ತರ ಹಣ್ಣು ಹಾಕೊಂಡಿದ್ದೀನಿ. ನನಗಾಗ್ಲಿ ಮಿಕ್ಕಿದ್ ಆಮೇಲೆ ಬೇಕಾದ್ರೆ ಮಾರದ್ರಾಯ್ತು. ಅದು ಆಮೇಲೆ ಏನೋ ಆಗುತ್ತೆ, ಬಂದಿರೋರಿಗೆಲ್ಲ ಕೊಡ್ಬೋದು. ವರ್ಷ ಪೂರ್ತಿ ತೋಟದಲ್ಲಿ ಹಣ್ಣಿರುತ್ತೆ. ಎಲ್ಲ ನ್ಯಾಚುರಲ್. ಈಗ ಬೇರೆ ಕಡೆಗೂ ಇಲ್ಲಿಗೂ ವ್ಯತ್ಯಾಸ ತಿಂದಿರೋರೆಲ್ಲ ಹೇಳ್ತಾರೆ, ತಗೊಂಡೋಗಿ ಕೊಟ್ಟಿರೋರು ಹೇಳ್ತಾರೆ ವ್ಯತ್ಯಾಸ ಇದೆ ಅಂತ. ಈಗ ಜೀವಾಮೃತದಿಂದ ನನಗೆ ಖರ್ಚಿಲ್ಲ ಸರ್. 400 ರೂಪಾಯಿ ಒಂದು ಮೂಟೆ ಗೊಬ್ಬರ. ಇದು 400 ರೂಪಾಯಿ 4 ಡ್ರಮ್ 800 ಲೀಟರ್ ರೆಡಿ ಆಗುತ್ತೆ. ಈಗೆಲ್ಲ ರೈತರು ಸಾಲಾಗಿ ನಿಂತರು ಯೂರಿಯಾ ಸಿಗ್ತಾ ಇಲ್ಲ ಸರ್, DAP ಸಿಗ್ತಾ ಇಲ್ಲ, ಯೂರಿಯಾ ಸಿಗ್ತಾ ಇಲ್ಲ. ನೆಕ್ಸ್ಟ್ ಇಯರ್ ಎಲ್ಲ ಬ್ಯಾನ್ ಮಾಡ್ತಾನೆ. ಏನ್ ಮಾಡ್ತೀರಾ ಸರ್? ನಾನ್ ಸೆಟ್ಲ್ ಆಗಿದ್ದೀನಿ. ನನ್ಗೆ ಯಾವ ಕೆಮಿಕಲ್ ಬೇಡ, ಯಾವ ಕಳೆನಾಶಕನೂ ಬೇಡ, ಯಾವ DAP ಯೂರಿಯಾ ಬೇಡ. ನನ್ನ ಭೂಮಿ ನಾನು ಹೇಳ್ದಂಗೆ ಕೇಳ್ತಾ ಇದೆ. ಜೀವಾಮೃತ ಒಂದಿದ್ರೆ ಮಣ್ಣಲ್ಲಿ ಜೀವಿಗಳು ತುಂಬಾ. ಜೀವಾಮೃತ ಒಂದು, ಮತ್ತೆ ಇದು ನಮ್ಮ ದ್ವಿದಳ ಧಾನ್ಯ ಏನಿರುತ್ತೆ ಎಲ್ಲಾ ಕಾಳನ್ನು ನಾವು ಮಲ್ಚಿಂಗ್ ಮಾಡ್ಬೇಕು. ಬರೀ ಜೀವಾಮೃತದ ಮೇಲೆ ಕೆಲಸ ಹಾಕ್ಬಾರ್ದು. ಅದಕ್ಕೆ ಹಸಿರೆಲೆ ಗೊಬ್ಬರನೂ ಕೊಡ್ಬೇಕು. ಈಗೆಲ್ಲ ನಾವು ಒಂದೇ ರೀತಿ ಮಾಡ್ಬಿಟ್ರೆ ನಮ್ದು ತಪ್ಪಿರುತ್ತೆ. ಈಗ ಹಸಿರೆಲೆ ಗೊಬ್ಬರನು ಸ್ವಲ್ಪ ಕೊಟ್ಟು ಮಲ್ಚಿಂಗ್ ಮಾಡ್ಬಿಟ್ರೆ ಅದು ನಮ್ಗೆ ಸಕ್ಸಸ್ ಆಗುತ್ತೆ. ಅಂದ್ರೆ ಒಂದು ಹೊಲದಲ್ಲಿ ನಾವು ಯಾವ್ಯಾವ ರೀತಿ ಧಾನ್ಯಗಳು ಏಕದಳ ದ್ವಿದಳ ಎಲ್ಲದನ್ನು ಮಿಕ್ಸ್. ಏಕದಳ ಹಾಕಿದ್ರೆ ದ್ವಿದಳನು ಹಾಕ್ಬೇಕು, ಹಂಗೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬೇಕು. ಈಗ ಈ ಸೀಸನ್ ಅಲ್ಲಿ ನಾವು ಮೆಕ್ಕೆಜೋಳದಲ್ಲಿ ಏನಕ್ಕೆ ಅಕಡಿ ಸಾಲ ಹಾಕ್ತಿದ್ರು ಮುಂಚೆ ಸರ್, ನೀವು ನಂಬದಂಗೆ ಈಗ 5 ವರ್ಷದಿಂದ ಮೆಕ್ಕೆಜೋಳಗೆ ಸ್ಪ್ರೇ ಮಾಡ್ತಾ ಇದ್ದಾರೆ. ಹೌದು. ಆದ್ರೆ 5 ವರ್ಷದಿಂದ ನಾವು ಮಾಡಿಲ್ಲ ಸರ್, ಯಾರು ಮಾಡ್ತಾ ಇದ್ದಿಲ್ಲ. ಹುಳನೇ ಬರ್ತಿದ್ದಿಲ್ಲ. ಈ ಎಲ್ಲ ನಾವು ಮಾಡ್ಕೊಂತ ಇದ್ದೀವಿ. ಈಗ ಎಲ್ಲರೂ ಹೇಳ್ತಾರೆ ಅಡಿಕೆ ಎಲ್ಲ ಒಂಬಳೆ ಕಡ್ದ್ಬಿಡ್ತಾವೆ. ಎಲ್ಲ ಹೆಸರು ಕಾಳೆಲ್ಲ ಕೆಳಗಡೆ ಹಾಕಿದ್ರೆ ಕೆಳಗಡೆನೆ ತಿಂತಾವಲ್ಲ ಅಳಿಲು ಪಕ್ಷಿಗಳು, ಮೇಲಕ್ಕೆ ಯಾಕೆ ಹೋಗ್ತವೆ? ಈಗ ನಾವು ನಮಗೆ ಹೆಂಗ್ ಬೇಕಂಗ್ ನಾವು ಮಾಡ್ಕೊಂಡ್ರೆ ಸಕ್ಸಸ್ ಆಗ್ತೀವಿ. ಈಗ ನಾವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿಲ್ಲ. ನನ್ಗೆ ಯಾವ ಯೂರಿಯಾ ಬೇಡ, DAP ಬೇಡ, ಬೀಜ ಎಲ್ಲ ನಾನೇ ಮಾಡ್ಕೊಂತೀನಿ. ಇದೇ ಬೀಜನೇ ನಾನು ಈ ಪಪ್ಪಾಯ ಎಲ್ಲ ಹಾಕಿದೀನಿ. ಎಲ್ಲ ನಾವು ಇಲ್ಲಿ ಜೀವಾಮೃತದ ಜೊತೆ ಇದಾವೆ. ಇಲ್ಲೆಲ್ಲ ಪಪ್ಪಾಯ ಇದ್ವೆಲ್ಲ ಕಡ್ದು ಹಾಕಿದ್ವಿ. ಜೀವಾಮೃತದ ಜೊತೆಲೆ ಹುಟ್ಟಿರೋ ಪಪ್ಪಾಯ ಅದು. ಬಂದ್ರ. ಈ ಕಾಯಿ ಬರಲ್ಲ ಅಂತ ಯಾಕೆ ಹೇಳ್ಬೇಕು?
ಸೊಸಿ ತಗೊಂಡು ನಾವು ಅದಕ್ಕೆ ದುಡ್ಡು ಕೊಟ್ಟು ಮಾಡ್ಕೊಂಡು, ಈಗ ಬಾಳೆ ಗಿಡನೂ ಅಷ್ಟೇ, ಎಲ್ಲಾನು ಪ್ರತಿಯೊಂದೂ ಎಲ್ಲ ನಾವೇ ಮಾಡ್ಕೊಂಡು ಹಾಕೊಬಹುದು. ಸಕ್ಸಸ್ ಆಗ್ಬೇಕು ಅಂದ್ರೆ ನನಗೆ ಈಗ 4ನೇ ವರ್ಷದಿಂದ ಇಳುವರಿ ಬರುತ್ತೆ. ಇಳುವರಿ ಬಂದ್ಮೇಲೆ ನೀವು ಒಂದು ವಿಡಿಯೋ ಮಾಡಿ, 9ರಿಂದ 10 ಬರ್ಲಿಲ್ಲ ಅಂದ್ರೆ ಈ ಗಿಡದಲ್ಲಿ ನೀವು ಬೇಕಾದ್ರೆ ಫೋಟೋ ತಗೊಂಡೋಗಿ. ಈಗ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಸರ್, ತುಂಬಾ ಚೆನ್ನಾಗಿ ಹಸಿರಾಗಿದೆ. ನೀರು ಜಾಸ್ತಿ ಕೊಡಬಾರ್ದು ಸರ್. ಹೌದು, ಮೈನು ನೀರು ಕಂಟ್ರೋಲ್, ತೇವಾಂಶ ಇರ್ಬೇಕಷ್ಟೇ, ಅತಿ ಹೆಚ್ಚು ನೀರು ಕೊಡಬಾರ್ದು. ಅಂದ್ರೆ ಈ ತೋಟದಲ್ಲಿ ಮಾಡಿರೋದು ಒಂದೇ ರೀತಿಯಾದ ಧಾನ್ಯಗಳು ಏನು ಹಾಕಿಲ್ಲ, ಎಲ್ಲಾ ತರ ಹಾಕಿದ್ವಿ ಸರ್. ಹಸು ಮೇವಿಂದ ಹಿಡಿದು ಭೂಮಿಗೆ ಯಾವ್ದು ಗೊಬ್ಬರ ಬೇಕು, ಭೂಮಿಗೆ ಏನ್ ಬೇಕು, ಹಸುಗೆ ಏನ್ ಬೇಕು, ನಮ್ಗೆ ಮತ್ತೆ ನಮಗೂ ಏನ್ ಬೇಕು. ಈಗ ನಾವು ಕಾಳು ಕಡಿಚು ತಿನ್ಕೊಬಹುದು, ಆಮೇಲೆ ನಮ್ಗೆ ಬೇಡ ಅಂದ್ರೆ ರೋಟ್ರು ಮಲ್ಚಿಂಗ್ ಮಾಡಿದ್ರೆ ಗೊಬ್ಬರ ಆಗೋಗುತ್ತೆ. ಎಲ್ಲಾ ತರನು ಮಾಡ್ಕೊಂಡಿದ್ವಿ, ಸಕ್ಸಸ್ ಆಗಿದೆ, ನೆಮ್ಮದಿ ಆಗಿದ್ವಿ ಸರ್. ಗೊಬ್ಬರ ತರ್ಬೇಕನ್ನಂಗಿಲ್ಲ, ಔಷಧಿ ತರ್ಬೇಕನ್ನಂಗಿಲ್ಲ, ಯಾವ್ದು ಕೆಮಿಕಲ್ ಇಲ್ಲ, ಚಿಂತೆ ಇಲ್ಲ. ಹಸು ಇದಾವೆ, 8 ದೇಶಿ ಹಸು ಇದಾವೆ, ನೆಮ್ಮದಿ ಆಗಿದ್ದೀವಿ. ಗಿರ್ ಇದೆ, ಸಾಯಿವಾಲ್ ಇದೆ, ಮಲ್ನಾಡ್ ಗೀಟ ಇದೆ, ಅಮೃತ್ ಮಾಲ್ ಇದೆ, ಎಲ್ಲ ಹಸು ಇದೆ ನನ್ನ ಹತ್ರ. ನೆಮ್ಮದಿ ಆಗಿದ್ವಿ. ಎಲ್ಲ ದೇಸಿ ತಳಿ ಹಸು ಇದೆ. ಮನೇಲಿ ಡಾಕ್ಟರ್ ಇದ್ದಂಗೆ ನೆಮ್ಮದಿ ಆಗಿದೆ ಸರ್. ಚಿಂತೆ ಇಲ್ಲ, ಮನೇಲಿ ಡಾಕ್ಟರ್ ಇದಾರೆ, ತೋಟಕ್ಕೆಲ್ಲ ಅವರೇ ನೋಡ್ಕೊಂತಾರೆ. ಅವನ್ನ ನಾನು ಚೆನ್ನಾಗಿ ನೋಡ್ಕೊಂತೀನಿ. ಒಂದು 10ರಿಂದ 15 ಸಾವಿರ ಖರ್ಚಾಗುತ್ತೆ. ನಂಗೆ ಇಲ್ಲಿ ಲಕ್ಷಾಂತರ ರೂಪಾಯಿ ಆದಾಯ ಮಾಡ್ಕೊಡ್ತಾ ಇದೆ. ಹಂಗಾಗಿ ನಾನು ಇನ್ನೂ ಕೊಡಕ್ ಇಷ್ಟಪಡಲ್ಲ, ಮತ್ತಿನ್ನೂ ತಗೊಂಡ್ಬರ್ತೀನಿ. ಅಂದ್ರೆ ಕೊನೆದಾಗಿ ಇದನ್ನು ನಾವೇ ತಿಂತಾ ಇರೋದು, ನಾವೇ ವಿಷ ಹಾಕಿ ನಾವೇ ತಿನ್ನೋದಕ್ಕಿಂತನೂ ಸಾವಯವವಾಗಿ ಬೆಳೆಸಿ ಅದನ್ನ ನಾವು ಮುಂದೆ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಂಡು. ಸಕ್ಸಸ್ ಆಗಿಲ್ಲ ಅಂದ್ರೆ ಬೇಡ ಅಂತ ನಾನು ಹೇಳ್ತಾ ಇರೋದು. ಈಗ ನಾನು ಎಲ್ಲದಕ್ಕೂ ಮಾಡಿದೀನಿ. ನನ್ಗೇನೋ ಹುಚ್ಚಿ ಹಿಡಿದಿತ್ತು, ನಾನು ಎಲ್ಲದಕ್ಕೂ ಮಾಡಿದೆ. ನೀವು ಮಾಡಬೇಡಿ, 10 ಗಿಡಕ್ಕೆ ಮಾಡಿ. 10 ಗಿಡದಲ್ಲಿ ಸಕ್ಸಸ್ ಆಯ್ತಾ, ಎಲ್ಲದಕ್ಕೂ ನೀವು ಕನ್ವರ್ಟ್ ಮಾಡ್ಕೊಳ್ಳಿ. ಸರ್, ನಮ್ಮೂರಲ್ಲಿ ನನ್ನ ಏನಾಗಿದೆ ಅನ್ನೋರು ನಮ್ಮೂರು ಜನ ಎಲ್ಲ ಇವತ್ತು ಎಲ್ಲಾರು ಬಂದು ನನ್ನ ಹತ್ರ ಜೀವಾಮೃತ ತಗೊಂಡೋಗ್ತಾರೆ, ಮಜ್ಜಿಗೆ ತಗೊಂಡೋಗ್ತಾರೆ, ಪ್ರತಿಯೊಂದು ಬಂದು ತಗೊಂಡೋಗ್ತಾರೆ. ನೋಡ್ಬಿಟ್ಟು ಅವರು ಮಾಡ್ತಾ ಇದಾರೆ. ನನ್ಗೆ ಇವತ್ತು ಇಡೀ ಗ್ರಾಮನೇ ಕನ್ವರ್ಟ್ ಆಗಿದೆ. ಅಕ್ಕಪಕ್ಕ ಊರವರು ಮಾಡ್ತಾ ಇದಾರೆ. ನನ್ಗೆ ದಿನಾ ಒಂದು 20ರಿಂದ 30 ಕಾಲ್ಸ್ ಬರುತ್ತೆ ಎಲ್ಲ ಕಡೆಯಿಂದ. ಸರ್, ನಿಮ್ ತೋಟಕ್ಕೆ ಬರ್ಬೇಕು. ನಾಳೆನೂ ಒಂದು 6 ಜನ ಬರ್ತಾ ಇದಾರೆ ತೋಟ ನೋಡಕ್ಕೆ. ಎಲ್ಲೆಲ್ಲಿಂದ ಬರ್ತಾ ಇದಾರೆ? ಎಲ್ಲ ಕರ್ನಾಟಕದಿಂದ, ಎಲ್ಲ ಕಡೆಯಿಂದನೂ ಬರ್ತಾರೆ. ಈ ಕಡೆ ಮಂಗಳೂರು, ಕಾರವಾರ, ಉಡುಪಿ, ಕುಂದಾಪುರ, ಮೈಸೂರು, ಮಂಡ್ಯ, ಎಲ್ಲಾ ಕಡೆಯಿಂದ ಬರ್ತಾರೆ. ಏನ್ ಈ ಚಿಕ್ಕದಾಗಿ ಇರೋದನ್ನ ಹೆಂಗ್ ಮಾಡಿದ್ರಿ, ಏನ್ ಕಾನ್ಸೆಪ್ಟ್ ಮಾಡಿದ್ರಿ, ಇಷ್ಟೆಲ್ಲ ಹಾಕಕ್ ಹೆಂಗ್ ಬಂತು ಅಂತ ಎಲ್ಲ ನಾನೇ ಮಾಡ್ಕೊಂಡಿದ್ದು. ನನ್ಗೆ ಎಲ್ಲ ಮಾಡ್ಬೇಕು ಅಂತ ದಾರಿ ತೋರಿಸಿದ್ರು. ಈ ತರ ನಾನು ನನ್ನ ಮನ್ಸಲ್ಲಿ ಅನ್ಕೊಂಡೆ, ನನ್ಗೆ ವರ್ಷ ಪೂರ್ತಿ ನಮ್ಮ ತಂದೆ ತಾಯಿಗೆ ಹಣ್ಣು ತಿನ್ಬೇಕು, ವರ್ಷ ಪೂರ್ತಿ ನನ್ನ ತೋಟದಲ್ಲಿ ಯಾರು ಬಂದ್ರು ಹಣ್ಣು ತಿನ್ಕೊಂಡು ಆಚೆ ಹೋಗ್ಬೇಕು ಅಂತ ನಾನು ಕಾನ್ಸೆಪ್ಟ್ ಅಲ್ಲಿ ಮಾಡಿದೆ. ತುಂಬಾ ಖುಷಿ ಆಯ್ತು. ಈ ಬಯೋಡೈಜೆಸ್ಟರ್ ಮಾಡ್ಕೊಂಡಿದ್ರಲ್ಲ, ಇಲ್ಲಿಂದ ನೀವು ಎಷ್ಟು ತಗೊಂಡು ಹೋಗಿದಾರೆ? ಈಗ ಅವರು ದುಡ್ಡು ಒಂದು 10 ರೂಪಾಯಿ ಕೊಟ್ಟಿದ್ದಾರೆ, ಕೆಲವರು ಕೊಡ್ಲಿಲ್ಲ ಅಂದವ್ರಿಗೆ ನಾನೇ ಫ್ರೀಯಾಗಿ ಕೊಟ್ಟು ಮಾಡಿಸ್ತಾ ಇದ್ದೀನಿ. ಇನ್ ಕೆಲವರು ಅಲ್ಲೊಂದು 500 ಲೀಟರ್ ಗಂಜಳನ್ ತಗೊಂಡು ಹೋಗಕ್ ರೆಡಿ ಇದ್ದಾರೆ. ಕೆಲವರು ದುಡ್ಡು ಕೊಡ್ತಾರೆ, ಕೆಲವರು ಕೊಡಲ್ಲ. ಕೊಟ್ಟು ಮಾಡಿಸ್ತಾ ಇದೀನಿ ಸರ್. ಅವತ್ತಿಂದ ಇವತ್ತುವರೆಗೂ ಕೊಟ್ಟು ಮಾಡಿಸ್ತಾ ಇದೀನಿ. ಮಾಡ್ಸೋದಕ್ಕೆ ಇವತ್ತು ಎಲ್ಲ ಸಕ್ಸಸ್ ಆಗಿದ್ದೀನಿ. ಅಂದ್ರೆ ನಿಮ್ಮನ್ನ ನೋಡಿ ಈ ಮಾದರಿಯಲ್ಲಿ ತುಂಬಾ ಜನ 100 ಜನ ಮಾಡ್ತಾ ಇದ್ದಾರೆ ಸರ್. ಅವ್ರ ಲೈಫ್ ಚೆನ್ನಾಗಿ 100 ಜನ ಮಾಡ್ತಾ ಇದಾರೆ. ನಮ್ದೊಂದು ಕಮಿಟಿ ಇದೆ, ಅದರಿಂದ ನಾವು ಗೋನು ತಗೊಂಬಂದು ಕೊಡ್ತಿದೀವಿ. ಮತ್ತೆ ಈಗ ಈ ತಿಂಗಳಲ್ಲೇ ಒಂದು ಕಾರ್ಯಕ್ರಮ ಮಾಡಿ, ನಿಮ್ ಕಡೆಯಿಂದ ಒಂದು ಕಾರ್ಯಕ್ರಮ ಮಾಡಿ ಇನ್ನೊಂದು 50 ಜನ ರೈತರಿಗೆ ಒಂದು 50 ಹಸು ಕೊಡ್ಬೇಕಂತನೂ ಮಾಡ್ಕೊಂಡಿದ್ದೀವಿ. ಇಷ್ಟೊತ್ತು ಅಡಿಕೆ ಮತ್ತು ತೋಟಗಾರಿಕೆಯಲ್ಲಿ ನೋಡಿದ್ವಿ. ಈಗ ಒಂದು ಸಣ್ಣ ಕೃಷಿ ಇದರಲ್ಲಿ ಮೆಕ್ಕೆಜೋಳದಲ್ಲಿ ಒಂದು ವೀಕ್ಷಣೆ ಮಾಡೋಣ. ಖಂಡಿತ ಸರ್. ಬೇವು ಎಷ್ಟು ತಿಂಗಳು ಗಿಡ ಸರ್? ಇದು ಒಂದು 6 ತಿಂಗಳು ಗಿಡ ಸರ್. ಇಲ್ಲೆಲ್ಲ ಕಲ್ಲಿದೆಯಲ್ಲ ಸರ್? ಇದ್ರಾಗೆ ನೋಡಿದ್ದೀರಿ, ಕಲ್ಲಿದೆ. ಇಲ್ಲಿ ಮಣ್ಣು ಹಾಕೊಂಡಿದೀವಿ ಸ್ವಲ್ಪ, ಬೇರೆ ಏನೂ ಹಾಕಿಲ್ಲ ನಾವು. ಎಲ್ಲ ಕಲ್ಲು ಮೇಲೆ ಬೆಳೆದಿದೆ ಸರ್. ಜೀವಾಮೃತ ಬಿಟ್ರೆ ಗೊಬ್ಬರ ಯಾವ್ದು ಗೊಬ್ಬರ ಕೊಟ್ಟಿಲ್ಲ. 6 ತಿಂಗಳು ಗಿಡ ನೋಡಿ ಸರ್. ಸುತ್ತ ಬಾರ್ಡರ್ಗೆಲ್ಲ ಟೀಕು, ಬೇವು, ಸಿಲ್ವರು, ಮಾಗಣಿ. ಬರೀ ಜೀವಾಮೃತ ಇಂದ ಏನ್ರಿ ಇದು ಇಷ್ಟೊಂದು ಲಾಭ ತಗೊಂತ ಇದೀರಾ? ಏನಿಲ್ಲ ಸರ್, ನಮ್ಗೆ ಕಡಿಮೆ ಹೇಳದ್ನಲ್ಲ, 0% ಖರ್ಚಲ್ಲಿ ನಾವು ಬೆಳಿಬೇಕು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬಾರ್ದು. ನನ್ಗೆ ಯೂರಿಯಾ ಕೊಟ್ಟಿಲ್ಲ, DAP ಕೊಟ್ಟಿಲ್ಲ, ಯಾಕೆ ಸರ್ ಇದನ್ನ ಒದ್ದಾಡ್ಬೇಕು, ಕ್ಯೂ ನಿಂತ್ಕೊಬೇಕು? ಯೂರಿಯಾ ಸಿಕ್ಕಿಲ್ಲ, DAP ಸಿಕ್ಕಿಲ್ಲ ನೋಡಿ ಸರ್, ನೀವು ನೋಡಿ ಲೈವ್ ಅಲ್ಲಿ ನೋಡಿ, ಕಲ್ಲು ಇಲ್ಲೆಲ್ಲ ಕಲ್ಲೆಲ್ಲ ಹಾಕಿರೋದು. ತೆಂಗು ನೋಡಿ, ತೆಂಗುನು ಕಲ್ಲಲ್ಲೇ ಇರೋದು. ತೆಂಗಿನ ಮರ ಕೂಡ ಕಲ್ಲಲ್ಲೇ ಬೆಳೆಸಿದಿರಿ. ಕಲ್ಲಲ್ಲೇ ಇರೋದು. ಜೀವಾಮೃತದ ಮಹತ್ವ ಇಲ್ಲಿ ನಾವು ತುಂಬಾ ಚೆನ್ನಾಗಿ ನೋಡ್ಕೋಬಹುದು. ಈ ಕಡೆ ನೋಡಿ ಸರ್, ಇಲ್ಲಿ ಮಲ್ಚಿಂಗ್ ಮಾಡ್ಬೇಕು. ಈ ತರ ಮಲ್ಚಿಂಗ್ ಮಾಡಿದ್ರೆ ಇದೇ ನಮ್ಗೆ ಗೊಬ್ಬರ ಆಗೋಗುತ್ತೆ. ಗೊಬ್ಬರ ಯಾಕೆ ಹಾಕ್ಬೇಕು ಸರ್? ಕಾಸು ಕೊಟ್ಟು ಗೊಬ್ಬರ 10,000 ಲೋಡ್ ಕೊಟ್ಟು ಯಾಕೆ ಗೊಬ್ಬರ ಹಾಕ್ಬೇಕು? ಇಲ್ಲ, ಇದೆಯಲ್ಲ ಕಸ ಎಲ್ಲ ಹಾಕಿದ್ರೆ ಅದೇ ಗೊಬ್ಬರ ಆಗುತ್ತಲ್ಲ.
ಇದೇ ಗೊಬ್ಬರ ಸಾಕಲ್ಲ ನಮ್ಗೆ. ಏನೇನ್ ಕಟಾವ್ ಮಾಡಿದಾಗ ಏನ್ ಸಿಗುತ್ತೋ ಅದೆಲ್ಲ ಎಲ್ಲ ಮಲ್ಚಿಂಗ್, ಕಾಂಗ್ರೆಸ್ ಗಿಡದಿಂದ ಹಿಡಿದು ಕಳೆಯಿಂದ ಹಿಡಿದು ಎಲ್ಲ ಹಿಂಗ್ ಮಲ್ಚ್ ಮಾಡ್ಬಿಟ್ರೆ ಅದು ಅಲ್ಲೇ ಕೊಳೆತು ಗೊಬ್ಬರ ಆಗುತ್ತೆ. ಏನೇನ್ ಕಳೆ ಬೆಳೆಯುತ್ತೋ ಎಲ್ಲದನ್ನೂ ಅಲ್ಲೇ ನಾನು ಈಗ ಇದನ್ನೆಲ್ಲ ಕಳೆ ಕೀಳಿಸ್ತೀನಿ, ಎಲ್ಲ ಹಿಂಗ್ ಒದಿಸ್ಬಿಡ್ತೀನಿ. ಎಲ್ಲ ಹಿಂಗೆ ಫುಲ್ ಗಿಡ ಸುತ್ತ ಹಿಂಗ್ ಒದಿಸ್ಬಿಟ್ರೆ ಮಲ್ಚಿಂಗ್. ತೇವಾಂಶನೂ ಅರಲ್ಲ. ಈಗ ನಾನು ಯಾವ್ದೋ ಸೊಸಿ ತಂದು ಹಾಕಿಲ್ಲ, ನಾವು ಜೀವಾಮೃತದ ಜೊತೆ ಹುಟ್ಟಿರೋ ಸೊಸಿ, ಜೀವಾಮೃತದ ಜೊತೆ ಮಿಕ್ಸ್ ಮಾಡಿರ್ತೀವಲ್ಲ ಅದೇ ಬೀಜದ ಸೊಸಿ ಇದು. ಕಾಯಿ ನೋಡಿ ಹೆಂಗಿದೆ, ಯಾವುದೇ ಒಂದು ಚುಕ್ಕಿ ಇಲ್ಲ, ರೋಗ ಇಲ್ಲ, ಒಂದು ಸ್ಪ್ರೇ ಮಾಡಿಲ್ಲ. ನ್ಯಾಚುರಲ್, ನೈಸರ್ಗಿಕ ಕೃಷಿಗೆ ಅಷ್ಟು ಮಹತ್ವ ಇದೆ ಸರ್. ಇದು ಉಳಿ ಮಜ್ಜಿಗೆ ಅಂತ 2 ವರ್ಷದಿಂದ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ. ದೇಸಿ ಹಸುದು, ಅದ್ರೊಳಗಡೆ ಒಂದು ತಾಮ್ರದ ಬಿಂದಿಗೆ ಹಾಕಿದೀನಿ, ಚಿಕ್ಕದು ತಾಮ್ರದ ಬಿಂದಿಗೆ ಹಾಕಿದ್ರೆ ಅದು ಎಷ್ಟು ದಿವಸ ಇಟ್ಟರು ಏನೂ ಆಗಲ್ಲ. ಎಷ್ಟು ದಿವಸ ನಾವು ಅದನ್ನ ಕೊಳಿಸ್ತೀವಿ ಅಷ್ಟು ತುಂಬಾ ಒಳ್ಳೇದು ಉಳಿ ಮಜ್ಜಿಗೆ. ಇದನ್ನ ಒಂದು ಡ್ರಮ್ಗೆ 20 ಲೀಟರ್ ಕ್ಯಾನ್ಗೆ ಒಂದು ಟೀ ಲೋಟ ಹಾಕೊಂಡ್ರೆ ಸಾಕು. ಸ್ಟ್ರಾಂಗ್ ಇರುತ್ತೆ, ತುಂಬಾ ಸ್ಟ್ರಾಂಗ್ ಇರುತ್ತೆ. ನೀನು ನುಸಿ ಯಾವುದೇ ಇರಲಿ ಎಲ್ಲ ಕಂಟ್ರೋಲ್ ಆಗೋಗುತ್ತೆ. ಎಲ್ಲ ಪ್ರತಿಯೊಂದು ಬೆಳೆಗೆ ಹೊಡಿಬೋದು. ಈರುಳ್ಳಿಗೆ ಹೊಡಿಬೋದು, ಮೆಕ್ಕೆಜೋಳಕ್ಕೆ ಹೊಡಿಬೋದು, ಅಡಿಕೆಗೆ ಹೊಡಿಬೋದು, ಎಲ್ಲ ಹಣ್ಣಿನ ಗಿಡಕ್ಕೂ ಹೊಡಿಬೋದು, ಮೆಣಸಿನ ಗಿಡಕ್ಕೂ ಹೊಡಿಬೋದು. ತುಂಬಾ ಚೆನ್ನಾಗಿ ಇದರಿಂದ ಒಂದಾಗುತ್ತೆ. ಅಗ್ನಿ ಹೆಸರನ್ನು ಇದು 2 ಬಳಸಿದ್ರೆ ಯಾವುದೇ ಕ್ರಿಮಿ ಕೀಟ ಬರಲ್ಲ. ಅಂದ್ರೆ ಯಾವುದೇ ಕೀಟಗಳಿಗೋಸ್ಕರ ಕೀಟಗಳಿಗೆ ಹೊಡಿಬೋದು ನೀವು? ಖಂಡಿತ ಹೊಡಿಬೋದು. ಒಂದು ಕ್ಯಾನಿಗೆ ಯಾವ ಪ್ರಮಾಣದಲ್ಲಿ ಹೇಳ್ತಿರೋದು? ಒಂದು ಕ್ಯಾನ್ಗೆ 1 ಟೀ ಲೋಟ ಅಷ್ಟೇ. ಒಂದು 20 ಲೀಟರ್ ಕ್ಯಾನ್ಗೆ 1 ಟೀ ಲೋಟ. ಎಮರ್ಜೆನ್ಸಿ ನಿಮ್ಗೆ ಅರ್ಜೆಂಟ್ ಅಲ್ಲಿ ಎಲ್ಲೂ ಮಜ್ಜಿಗೆ ಸಿಗ್ಲಿಲ್ಲ ಅಂದ್ರೆ ನೀವೇ 1 ಲೀಟರ್ ದೇಸಿ ಹಸು ಹಾಲು ತಗೊಂಡು 3 ರಿಂದ 4 ದಿನ ಅದನ್ನ ಉಳಿ ಮಾಡಿ ತಾಮ್ರದ ಬಿಂದಿಗೆಗೆ ಹಾಕೊಂಡು ಇಟ್ಕೊಂಡ್ರೆ ಅದು ಫರ್ಮೆಂಟೇಶನ್ ಆಗುತ್ತೆ. ಆವಾಗ ನೀವು ಸ್ಪ್ರೇ ಮಾಡಬಹುದು, ಅವಾಗ ಜಾಸ್ತಿ ಪ್ರಮಾಣ ಹಾಕೊಬಹುದು. ಇದು ತುಂಬಾ ಆಳವಾಗಿರೋದ್ರಿಂದ ಇದನ್ನ ಕಡಿಮೆ ಹಾಕೊಬೇಕು. ಮಿನಿಮಮ್ ಎಷ್ಟು ವರ್ಷದಿಂದ ಹಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ ಉಳಿ ಮಜ್ಜಿಗೆ ಅಂತ? ಉಳಿ ಮಜ್ಜಿಗೆ ಅಂದ್ರೆ 1 ತಿಂಗಳು ಮೇಲೆ ಆಗ್ಲೇಬೇಕು. 1 ತಿಂಗಳ ಮೇಲೆ. ಅಗ್ನಿ ಅಸ್ತ್ರನೂ ಅಷ್ಟೇ 45 ದಿನ ಟೈಮ್ ಆಗ್ಬೇಕು ಅದಕ್ಕೆ. ಸರಿ, ಮತ್ತೆ ಯಾವ್ಯಾವ ಕೀಟನಾಶಕಗಳನ್ನ ಮಾಡ್ತಾ ಇದ್ದೀರಾ? ಇದ್ರ ಜೊತೆ ಅಗ್ನಿ ಅಸ್ತ್ರ ಒಂದ್ ಮಾಡ್ತೀನಿ ಸರ್. ಅಗ್ನಿ ಅಸ್ತ್ರಕ್ಕೆ 10 kg ಸಗಣಿ, 10 ಲೀಟರ್ ಗಂಜಲ, ಒಂದು 5 kg ಅಷ್ಟು ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು, ಮತ್ತೆ ಎಕ್ಕದ ಗಿಡ, ಸುಮಾರು ಒಂದು 10 ರಿಂದ 12 ಲಿಸ್ಟ್ ಇದೆ. ಆ ಲಿಸ್ಟ್ ಎಲ್ಲ ನಾನು ಒಂದು ಇದರಲ್ಲಿ ಬರ್ಕೊಡ್ತೀನಿ. ಅಷ್ಟು ಲಿಸ್ಟ್ ನ ಶುಂಠಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಮತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಐಟಮ್ ಇದೆ. ಅದನ್ನೆಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಇಮಿಡಿಯೇಟ್ಲಿ ಬೇಕು ಅಂದ್ರೆ ಇವತ್ತು ಕುದಿಸ್ಬಿಟ್ಟು ನಾಳೆಗೆ 24 ಗಂಟೆ ಬಿಟ್ಟು ಅದು ತಣ್ಣಗಾದ್ಮೇಲೆ ಸಿಂಪಡಣೆ ಮಾಡಬಹುದು. ಇಲ್ಲಾಂದ್ರೆ ಒಂದು 200 ಲೀಟರ್ ಬ್ಯಾರಲ್ಗೆ ಎಲ್ಲ ಹಾಕಿ ಕೊಳಿಸ್ಬಿಟ್ಟು 45 ದಿನ ಆದ್ಮೇಲೆ ಸಿಂಪಡಣೆ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ. ಹೊಗೆ ಸೊಪ್ಪು 1-2 kg ಹೊಗೆ ಸೊಪ್ಪು ಹಾಕ್ಬೇಕು. ಅದೇನೇನು ಹಾಕ್ಬೇಕಂತ ಒಂದು ಲಿಸ್ಟ್ ಕೊಡ್ತೀನಿ. ಆ ಲಿಸ್ಟ್ ಪ್ರಕಾರ ಹಾಕೊಂಡು ಎಲ್ಲಾ ರೈತರಿಗೆ ಹೇಳೋದಿಷ್ಟೇ, 200 ಲೀಟರ್ ಬೇಡ, 50 ಲೀಟರ್ ಮಾಡಿ ಇಟ್ಕೊಂಡ್ರೆ ಎಲ್ಲಾ ಬೆಳೆಗೂ ಸಿಂಪಡಣೆ ಮಾಡ್ಬೋದು. ನೀವು ಎರಡನ್ನೂ ಮಿಕ್ಸ್ ಮಾಡಕ್ಕೆ ಸಪರೇಟ್ ಆಗಿ ಹಾಕ್ತೀವಿ. ಅಗ್ನಿ ಅಸ್ತ್ರ ಸಪರೇಟ್ ಆಗೋ, ಉಳಿ ಮಜ್ಜಿಗೆನು ಸಪರೇಟ್ ಆಗಿ ಹಾಕ್ಬೇಕು. ಮತ್ತೆ ಜೀವಾಮೃತ ಜೊತೆ ಉಳಿ ಮಜ್ಜಿಗೆ ಮಿಕ್ಸ್ ಮಾಡಬಾರ್ದು. ಅದೇ ಸಪರೇಟ್. ಅದು ಜೀವಾಣು, ಇದು ಜೀವ ಸಾಯಿಸೋದು, ಅದು ಜೀವ ಉಳಿಸೋದು, ಅದೇ ಸಪರೇಟ್ ಆಗಿ ಹಾಕ್ಬೇಕು. ಮಜ್ಜಿಗೆ ಹಾಕೋದ್ರಿಂದ ನಾವು ಮಜ್ಜಿಗೆ ಭೂಮಿಗೆ ಕೊಡೋದೇನಂದ್ರೆ ಡೈರೆಕ್ಟ್ ಆಗಿ ಮಜ್ಜಿಗೆ ಕೊಡ್ತೀನಿ. ಇವತ್ತು 50 ಲೀಟರ್ ಮಜ್ಜಿಗೆ ಇತ್ತು ಅಂದ್ರೆ 50 ಗಿಡಕ್ಕೆ 1 ಲೀಟರ್ ಗಿಡಕ್ಕೆ ಬಿಡಿಸುತ್ತಾ ಕೊಡ್ತೀನಿ. ಅದು ಗೊಬ್ಬರ ಕೊಟ್ಟಂಗ ಆಗುತ್ತೆ, ಯಾವ್ದೇ ಕೆಮಿಕಲ್ ಆಗಲ್ಲ. ಅದು ಅವತ್ತಿಂದ ಅವತ್ತೇನೆ ಹಾಕಿದ್ರೆ, ಅದನ್ನ ನಾವು ಕೊಳಿಸ್ಬಿಟ್ಟು ಹಾಕಿದ್ರೆ ಅದು ಕೆಮಿಕಲ್ ಆಗುತ್ತೆ. ಸರಿ, 1 ವರ್ಷದ ಗಿಡ ಈ ಬ್ಯಾಗ್ ನಲ್ಲಿ ಏನಕ್ಕೆ ಹಾಕೊಂಡಿದ್ದೀರಿ ಸರ್? ಈ ಗಿಡ ಏನಕ್ಕೆ ಇಲ್ಲಿ ಹಾಕೊಂಡಿದೀನಿ ಅಂದ್ರೆ, ನಾನು ಎಲ್ಲಾ ರೈತರಿಗೂ ಹೇಳೋದಿಷ್ಟೇ, ತೋಟ ಅಂದ್ರೆ ಓಕುವರಿ ಆಗ್ತಾ ಇರುತ್ತೆ. ಒಂದು ಚಿಕ್ಕ ಪುಟ್ಟದ್ದು, ಸಣ್ಣ ಪುಟ್ಟ ಒಂದೊಂದು ಸುಳಿ ಹೋಗುತ್ತೆ, ಒಂದು ಕೊಳೆ ಹೋಗುತ್ತೆ, ಮಳೆ ಜಾಸ್ತಿ ಆಗಿ ಹೋಗುತ್ತೆ. ಎಲ್ಲ ರೈತರು 1,000 ಗಿಡ ಅಂತ ಅಂದ್ರೆ ಒಂದು 50 ಗಿಡ, ಒಂದು 12 kg ಬ್ಯಾಗ್ ತಗೊಂಡ್ಬಂದು ಈ ತರ ಬ್ಯಾಗಲ್ಲಿ ಹಾಕಿಟ್ಕೊಂಡ್ರೆ 1 ರಿಂದ 1.5 ವರ್ಷ ಆಗುತ್ತೆ. 1.5 ವರ್ಷ 2 ವರ್ಷದವರೆಗೂ ಈ ಸೈಜ್ ಬರುತ್ತೆ. ಓಕುವರಿ ಬೇಕು, ತೋಟ ಅಂದ್ಮೇಲೆ ಓಕುವರಿ ಬೇಕು. ಹಾಕಿ ಇಟ್ಕೊಂಡು ನಾವು ಬಿಸಿಲಲ್ಲೇ ಇಟ್ಕೊಬೇಕು. ಹಾಕಿ ಇಟ್ಕೊಂಡ್ಬಿಟ್ರೆ ಈ ತರ ಅದಕ್ಕೆ ನೀರು, ಜೀವಾಮೃತ, ನೀರು ಮಾಮೂಲಿ ಕೊಟ್ಕೊಂಡು ಹೋದ್ರೆ ಇದು ನಿಮ್ಗೆ 2 ವರ್ಷದವರೆಗೂ ಈ ಪಾಕೆಟ್ ಅಲ್ಲಿ ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಯಾವ್ದಾದ್ರು ಸೊಸಿ ಹೋದ್ರೆ ಹಂಗೆ ರೀಪ್ಲೇಸ್ ಮಾಡಾಕ್ಬೋದು. ಕಾಯಂಗಿರಲ್ಲ ಸರ್, ಯಾಕಂದ್ರೆ ಈಗ ನಮ್ಗೆ ಅಲ್ಲೊಂದು ಹೋಯ್ತು ಓಕುವರಿ, ಅದನ್ನ ನಾವು ಕಾಯ್ಬೇಕು. ಅದನ್ನ ಆ ಗಿಡನ ನಾನು ಕಾಯ್ಬೇಕು. ಈಗ ಅಲ್ಲಿ ಹೋಗಿರೋದನ್ನ ಅದಕ್ಕೆ ಈಗ ಕಾಯಂಗಿರಲ್ಲ. ನೆಕ್ಸ್ಟ್ ಡೈರೆಕ್ಟ್ ಆಗಿ ಎಲ್ಲನ ಹೋಯ್ತಂದ್ರೆ ಅದನ್ನ ಎತ್ತಿ ರೀಪ್ಲೇಸ್ ಮಾಡ್ಬೋದು. ಬೇಗ ಬರುತ್ತೆ, ನಾವು ಕಾಯಂಗಿರಲ್ಲ. ಅಂದ್ರೆ 1 ವರ್ಷದ ಗಿಡ ತಂದು ನೀವು ಪಾಟ್ ನಲ್ಲಿ ಜೀವಾಮೃತ ಎಲ್ಲ ಅಂತ ಸಾವಯವ ಹಾಕಿ ಇಲ್ಲೇ ಬೆಳೆಸ್ಕೊಂಡು ಬಿಡ್ತೀನಿ 1-2 ವರ್ಷದವರೆಗೂ.
ಓಕುವರಿ ಹೋಗಿದ ತಕ್ಷಣ ಎತ್ತಿ ಹಾಕೊಳೋದು. ಅಂದ್ರೆ ಮೇಂಟೆನೆನ್ಸ್ ಮಾಡೋದಕ್ಕೆ ನಮ್ಗೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದ್ರೆ ಈ ಬ್ಯಾಗ್ ಅಲ್ಲಿ ಸಣ್ಣ ಗಿಡ ಆದ್ರೆ ಬಹಳ ದಿನ ಇಡಕ್ಕಾಗಲ್ಲ ಬೇರು. ಇದರಲ್ಲಿ 1.5 ವರ್ಷ 2 ವರ್ಷ ಇಡ್ಬೋದು. ನಾವ್ ಅಲ್ಲಿ ಹೋಗಿದ ತಕ್ಷಣ ಇಮಿಡಿಯೇಟ್ಲಿ ರೀಪ್ಲೇಸ್ ಮಾಡ್ಬೋದು. ಈಗ ತೋಟದಲ್ಲಿ ಎಲ್ಲ ಹೋಗುತ್ತೆ, ಜಾಸ್ತಿ ಹೋಗಲ್ಲ, ಕಂಟ್ರೋಲ್ ಆಗಿರುತ್ತೆ. ಹೋಗಿದ ತಕ್ಷಣ ಎಲ್ಲಾರು ರೈತರು ಒಂದು 50 ಗಿಡ ಹಾಕಿ ಇಟ್ಕೊಂಡ್ರೆ ಸೇಫ್. ಮನೆ ಹತ್ರ ಇಟ್ಕೊಬಹುದು, ಹಿತ್ತಲಲ್ಲಿ ಇಟ್ಕೊಬಹುದು, ಈ ಕಣದಲ್ಲಿ ಇಟ್ಕೊಬಹುದು. ಒಂದು 50 ಗಿಡ ಹಾಕೊಂಡ್ರೆ ಸಾಕು. ರೈತ ಬಂದವರು ಇದು ಒಂದು ತುಂಬಾ ಚೆನ್ನಾಗಿರೋ ಒಂದು ಟೆಕ್ನಿಕ್ ಚಂದ್ರ ಸರ್ ಹೇಳ್ತಾ ಇದಾರೆ, ಇದನ್ನ ಅಳವಡಿಸ್ಕೊಳ್ರಿ ಸರ್. ಈಗ ಇದು 380 ರೂಪಾಯಿ 400 ರೂಪಾಯಿ ಒಂದ್ ಗಿಡ ಹೇಳ್ತಾರೆ. ಇಲ್ಲಿ 50 ರೂಪಾಯಿನೂ ಖರ್ಚಾಗಲ್ಲ. 5 ರೂಪಾಯಿ ಕವರ್ಗೆ 30 ರೂಪಾಯಿ ಗಿಡಕ್ಕೆ 500 ರೂಪಾಯಿ ಕೊಟ್ಟು ಗಿಡ ಹಾಕ್ತರ್ಬೇಕು. ಈಗ ನಾವು ಮಾಡ್ತಾ ಇರೋದು ನೈಸರ್ಗಿಕ ಕೃಷಿ ಅಂದ್ರೆ ನೈಸರ್ಗಿಕವಾಗಿ 0% ಅಲ್ಲಿ ಮಾಡ್ಕೊಂಡ್ ಬರ್ಬೇಕು ನಾವು. ಹೌದು. ನಾವು ಈಗ 500 ರೂಪಾಯಿ ಕೊಟ್ಟು ಗಿಡ ತಂದು ಹಾಕಿದ್ರೆ ಅದು ನೈಸರ್ಗಿಕ ಅಂತ ಬರಲ್ಲ. ಖರ್ಚೆಲ್ಲ ಅಲ್ಲಿಗೆ ಸಮ ಖರ್ಚಾಗೋಗುತ್ತೆ. ಖರ್ಚಿಲ್ದೆ ಮಾಡ್ಬೇಕು. ನೈಸರ್ಗಿಕ ಕೃಷಿ ಅಂದ್ರೆ ನಮ್ಗೆ ಆದಾಯ ಬರೋದೇ ಮುಖ್ಯ ಇರುತ್ತೆ. ಆದಾಯನ ನಾವು ಅಂದ್ರೆ ಖರ್ಚನ್ನ ಹೆಂಗೆ ಕಮ್ಮಿ ಮಾಡ್ಕೊಳೋದು ಅದೊಂದು ಟೆಕ್ನಿಕ್. ಅದಕ್ಕೆ ಇದೊಂದು ಮಾದರಿಯಾಗಿದೆ. ಇದನ್ನ ಅಳವಡಿಸ್ಕೊಳ್ರಿ. ಇದ್ರ ಜೊತೆ ನೈಸರ್ಗಿಕ ಮಾಡಿದ್ರೆ ನಾವು ಆದಾಯನ ದ್ವಿಗುಣ ಮಾಡಬಹುದು.